ಹಾಯ್ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ಗೆ ಮತ್ತು ನಿಮ್ಮ ಬೋರ್ಡ್ ಪರೀಕ್ಷೆಗೆ ತುಂಬ ಇಂಪಾರ್ಟೆಂಟ್ ಇರುವಂತಹ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಮೀಡಿಯಂ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೊಡ್ತಾ ಇದ್ದೇನೆ. ಬನ್ನಿ, ನಿಮ್ಮ ಬೋರ್ಡ್ ಪರೀಕ್ಷೆಯಲ್ಲಿ ಉತ್ತರ ಪತ್ರಿಕೆಯಲ್ಲಿ ಎಷ್ಟರ ಮಟ್ಟಿಗೆ ನಿಮ್ಮ ಆನ್ಸರ್ಸ್ಗಳು ಬರೆದ್ರೆ ನಿಮಗೆ ಔಟ್ ಆಫ್ ಮಾರ್ಕ್ಸ್ ಬರೋದು ಕೂಡ ಇದರಲ್ಲಿ ಗೊತ್ತಾಗುತ್ತೆ. ಬನ್ನಿ ಹಾಗಾದರೆ ಇಂಪಾರ್ಟೆಂಟ್ ಹೇಳ್ತಾ ಹೋಗ್ತೇನೆ, ಯಾಕಂದರೆ ಸೋಮವಾರ ನಿಮ್ಮ ಪ್ರಿಪರೇಟರಿ ಪರೀಕ್ಷೆ ಇರುತ್ತೆ, ನೆಕ್ಸ್ಟ್ ನಿಮಗೆ ಬೋರ್ಡ್ ಎಕ್ಸಾಮ್ ಇದೆ. ಬನ್ನಿ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಯುಟಿಲಿಟಿ ಈಸ್ ಡ್ಯಾಶ್ ಸಬ್ಜೆಕ್ಟಿವ್, ಇದು ಫಸ್ಟ್ ಕ್ವಶನ್, ಇದು ತುಂಬ ಇಂಪಾರ್ಟೆಂಟು. ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್, ದ ಸೇಪ್ ಆಫ್ ಆ್ಯನ್ ಇಂಡಿಫರೆನ್ಸ್ ಕರ್ವ್ ಈಸ್ ನಾರ್ಮಲಿ, ಇದು ಒಂದು ತುಂಬ ಇಂಪಾರ್ಟೆಂಟ್. ಎ ಆಪ್ಷನ್ ಸರಿಯಾದ ಉತ್ತರ. ನೆಕ್ಸ್ಟು ಇಂಪಾರ್ಟೆಂಟ್ ಬಂದುಬಿಟ್ಟು ಮಲ್ಟಿಪಲ್ ಚಾಯ್ಸಲ್ಲಿ ಹೇಳ್ತಾ ಇದ್ದೇನೆ. ನೆಕ್ಸ್ಟ್, ದ ಇಕ್ವೇಷನ್ ಆಫ್ ಬಜೆಟ್ ಲೈನ್ ಈಸ್, ಈ ಒಂದು ಸೂತ್ರವನ್ನು ಬರೀಬೇಕಾಗುತ್ತೆ ಕರೆಕ್ಟಾಗಿ. ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದುಬಿಟ್ಟು ಇದೊಂದು, ವೆನ್ TV ಈಸ್ ಕಾನ್ಸ್ಟೆಂಟ್ MUV ಕಮ್ಸ್ 0, ಇದೊಂದು ತುಂಬ ಇಂಪಾರ್ಟೆಂಟ್, ಓದ್ಕೊಳ್ಳಿ. ನೆಕ್ಸ್ಟು ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ದ LU. ಓಕೆ, ಇದೊಂದು ಚೆನ್ನಾಗಿ ಕರೆಕ್ಟಾಗಿ ಓದ್ಕೊಳ್ಳಿ. ನೆಕ್ಸ್ಟ್, ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಹೇಳ್ತೇನೆ ಇವಾಗ ನೋಡಿ. ತುಂಬ ಇಂಪಾರ್ಟೆಂಟ್ ಅಂದರೆ, ದ ಡಿಮ್ಯಾಂಡ್ ಆಫ್ ಫಾರ್ ಅ ಗುಡ್ ಮೂವ್ಸ್ ಇನ್ ದ ಡ್ಯಾಶ್ ಡೈರೆಕ್ಷನ್ ಆಫ್ ಇಟ್ಸ್ ಪ್ರೈಸ್ ಅಪೋಸಿಟ್. ನೆಕ್ಸ್ಟ್ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಅಪ್ಪ ಅಂದರೆ ಮೆಥಡ್ ಆಫ್ ಎಂಡಿಂಗ್, ಇದೊಂದು 5ನೇ ಪ್ರಶ್ನೆ, ಒಂದು ಸರಿಯಾಗಿ ಓದ್ಕೊಳ್ಳಿ, ಇದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ವಾಂಟ್, ಇದೊಂದು ಫಸ್ಟ್ ಪ್ರಶ್ನೆ ಒಂದು ಓದ್ಕೊಳ್ಳಿ, ಆನ್ಸರ್ ಯುಟಿಲಿಟಿ. ನೆಕ್ಸ್ಟ್ ಬಂದುಬಿಟ್ಟು ಹೊಂದಿಸಿ ಬರೆಯರಲ್ಲಿ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದರೆ ಇಲ್ಲಿ ನೋಡಿ, ಇಲ್ಲಿ ಡಿಮ್ಯಾಂಡ್ ಕರ್ವ್, ಇದೊಂದು ತುಂಬ ಇಂಪಾರ್ಟೆಂಟ್ ಇದು. ನೆಕ್ಸ್ಟು ಇನ್ನೊಂದು, ನೆಕ್ಸ್ಟ್ ಲೈನರ್ ಡಿಮ್ಯಾಂಡ್ ಕರ್ವ್. ನೆಕ್ಸ್ಟ್ ಫಿಫ್ತ್ ಒನ್, ಮೂರು ಇಂಪಾರ್ಟೆಂಟ್ ಬಂದೇ ಬರ್ತವೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ವಾಟ್ ಈಸ್ ಅ ಬಜೆಟ್ ಲೈನ್, ಇದೊಂದು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, 1 ಮಾರ್ಕ್ಸಿಗೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್ ಇನ್ನೊಂದು, ಎಕ್ಸ್ಪ್ಲೇನ್ MRS ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್, ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, ಇದೊಂದು ಓದ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್, ವಾಟ್ ಈಸ್ ಡಿಮ್ಯಾಂಡ್, ಇದೊಂದು ಕ್ವಶನ್ ಬರುತ್ತೆ. ನೆಕ್ಸ್ಟ್ ಸಪೋಸ್ ಕನ್ಸ್ಯೂಮರ್ 4, ಇದೊಂದು ತುಂಬ ಇಂಪಾರ್ಟೆಂಟ್, ಇದೊಂದು ತಿಳ್ಕೊಳ್ಬೇಕಾಗುತ್ತೆ, ಇದೊಂದು ಓದ್ಕೊಳ್ಳಿ, ಇದು ಬಂದೇ ಬರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ 1 ಮಾರ್ಕ್ಸಲ್ಲಿ ಇದೊಂದು ಪಿಕ್ಸ್ ಬರುತ್ತೆ, ಇಫ್ ದ ಡಿಮ್ಯಾಂಡ್ ಕರ್ವ್ಸ್ ಆಫ್ 2 ಕನ್ಸ್ಯೂಮರ್ಸ್, ಇದೊಂದು ತುಂಬ ಇಂಪಾರ್ಟೆಂಟ್, ಇದೊಂದು ಓದ್ಕೊಳ್ಳಿ 1 ಮಾರ್ಕ್ಸಿಗೆ. ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ಸ್ ಮೋಸ್ಟ್ ಇಂಪಾರ್ಟೆಂಟ್, ಇದು 2 ಮಾರ್ಕ್ಸ್ ಕ್ವಶನ್ಸ್, ಬಜೆಟ್ ಲೈನ್ ಆ್ಯಂಡ್ ಬಜೆಟ್ ಸೆಟ್, ಇದೊಂದು ಓದ್ಕೊಳ್ಳಿ, 2 ಮಾರ್ಕ್ಸಿಗೆ ಬರುತ್ತೆ. ನೆಕ್ಸ್ಟು ಇನ್ನೊಂದು ಪ್ರಶ್ನೆ ಯಾವುದು ಅಂತ, ಸ್ಟೇಟ್ ದ ಲಾ ಆಫ್ ಡಿಮ್ಯಾಂಡ್, ಇದೊಂದು ಚೆನ್ನಾಗಿ ಸ್ಟಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಬರುತ್ತೆ, ವಾಟ್ ಯು ಮೀನ್ ಬೈ ಪ್ರೈಸ್, ಇದೊಂದು ತುಂಬ ಇಂಪಾರ್ಟೆಂಟ್, ಇದು ಮೋಸ್ಟ್ ಇಂಪಾರ್ಟೆಂಟ್, ಇದೊಂದು ಓದ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇದು ಮೆನ್ಷನ್ ಎನಿ 2 ಟೈಪ್ಸ್ ಆಫ್ ಪ್ರೈಸ್, ಓಕೆ, ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದೆ, ಇದೊಂದು ಓದ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್ ಇರುವಂಥದ್ದು, ಲಿಸ್ಟ್ ಔಟ್ ಆಫ್ ದಿ ಫ್ಯಾಕ್ಟರ್ಸ್ ದಟ್ ಡಿಟರ್ಮೈನ್ ದ, ಇದೊಂದು ಓದ್ಕೊಳ್ಳಿ ಚೆನ್ನಾಗಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ 4 ಅಂಕಕ್ಕೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಹೇಳ್ತೇನೆ ನಿಮಗೆ. ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದರೆ ಬಜೆಟ್, ಅಂದರೆ ಇದೊಂದು ತುಂಬ ಎಕ್ಸ್ಪ್ಲೇನ್ ದ ಬಜೆಟ್ ಸೆಟ್ ವಿತ್ ದ ಹೆಲ್ಪ್ ಆಫ್ ಡೈಗ್ರಾಮ್, ಇದೊಂದು ಚೆನ್ನಾಗಿ ಸ್ಟಡಿ ಮಾಡ್ಕೊಳ್ಳಿ, 4 ಅಂಕಕ್ಕೆ. ನೆಕ್ಸ್ಟ್ ಬಂದುಬಿಟ್ಟು ನಾರ್ಮಲ್ ಗೂಡ್ಸ್ ಆ್ಯಂಡ್ ಇನ್ಫೀರಿಯರ್ ಗೂಡ್ಸ್, ಇದೊಂದು ಬರ್ಕೊಳ್ಳಿ. ನೆಕ್ಸ್ಟ್ ಇದೊಂದು ಪ್ರಶ್ನೆ ಬರುವುದು, ಇದೊಂದು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದು ಮಾತ್ರ ಫಿಕ್ಸ್ ಬರುವಂಥದ್ದು ಪ್ರಶ್ನೆ, ಭಾಳ ಈಸಿ ಇದೆ ಇದು. P1 D1 ಮತ್ತು D², ಈ D1 ಮತ್ತು D² ಎರಡನ್ನೂ ಪ್ರೆಸ್ ಮಾಡಿದರೆ ನಮಗೆ ಮಾರ್ಕೆಟ್ ಡಿಮ್ಯಾಂಡ್ ಸಿಗುತ್ತೆ, ಹಾಗಾಗಿ ತುಂಬ ಈಸಿ ಇರುತ್ತೆ, 4 ಅಂಕಕ್ಕೆ, ಇದೊಂದು ಓದ್ಕೊಳ್ಳಿ. ನೆಕ್ಸ್ಟ್ ಟೋಟಲ್ ಯುಟಿಲಿಟಿ ಮಾರ್ಜಿನಲ್ ಯುಟಿಲಿಟಿ 6 ಅಂಕಕ್ಕೆ ಸಿಗುತ್ತೆ, ಇದೊಂದು ತುಂಬ ಇಂಪಾರ್ಟೆಂಟು, ಓದ್ಕೊಳ್ಳಿ. ಯಾಕಂದರೆ ಇನ್ನೊಂದು ಇದರಲ್ಲಿ ಏನು ಗೊತ್ತಾಗುತ್ತೆ ಅಂದರೆ, ಎಕ್ಸ್ಪ್ಲೇನ್ ದ ಲಾ ಆಫ್ ಡಿಮೆನ್ಸಿಂಗ್, ಅಂದರೆ ಇಳಿಮುಖ ಸೀಮಾಂತ ತುಷ್ಟಿಗುಣ ಅಂತ ಹೇಳ್ತೀವಿ, ಇದು 6 ಅಂಕಕ್ಕೆ ಬರುತ್ತೆ. ಇದು ಡೈಗ್ರಾಮ್ ಕೊಟ್ಟಿರ್ತಾರೆ, ಇದನ್ನು ಕೂಡ ಹಾಕಬೇಕಾಗುತ್ತೆ, ಡೈಗ್ರಾಮ್ ಕೂಡ ಹಾಕಬೇಕಾಗುತ್ತೆ, ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದರಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಇದು ತುಂಬ ಇಂಪಾರ್ಟೆಂಟ್, ಎಕ್ಸ್ಪ್ಲೇನ್ ದ ಫ್ಯೂಚರ್ಸ್ ಆಫ್ ಇಂಡಿಪೆಂಡೆನ್ಸ್ ಕರ್ವ್, ಟೋಟಲ್ 3 ಇದ್ದಾವೆ, ಅವುಗಳನ್ನು ಕೂಡ ಇದು ಮಾಡ್ಕೊಳ್ಳಿ. ನೆಕ್ಸ್ಟು ಇಂಪಾರ್ಟೆಂಟ್ ಈ ಒಂದು ಲೆಸನ್, ಇದೊಂದು ತುಂಬ ಇಂಪಾರ್ಟೆಂಟ್, ಎಕ್ಸ್ಪ್ಲೇನ್ ದ ಮಾರ್ಕೆಟ್ ಡಿಮ್ಯಾಂಡ್, ಯಾಕೆ ಮಾರುಕಟ್ಟೆ ಬೇಡಿಕೆಯ ಒಂದು ಲಕ್ಷಣಗಳಿದು, ಇದೊಂದು ಓದ್ಕೊಳ್ಳಿ ಚೆನ್ನಾಗಿ. ನೆಕ್ಸ್ಟ್ ಬಂದುಬಿಟ್ಟು ತುಂಬ ಅನಾಲಿಸಿಸ್ ಪಾಯಿಂಟ್ಸ್ ಆಫ್ ಎಲೆಕ್ಟ್ರಿಸಿಟಿ, ಇದೊಂದು ಬೇಡ.
ಇದು ಮೋಸ್ಟ್ ಇಂಪಾರ್ಟೆಂಟ್, ಭಾಳ ಇಂಪಾರ್ಟೆಂಟ್ ಅಂದರೆ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಕನ್ಸ್ಯೂಮರ್ಸ್ ವಾಂಟ್ಸ್ ಕನ್ಸ್ಯೂಮರ್ ಟು X1 ಮತ್ತು X2 ಅಂತ ಇರುತ್ತೆ. 5 ಪ್ರಶ್ನೆಗಳಿಗೆ 5 ಇದು ಕಾರ್ಯಭಾರ ಕೇಳ್ತಾರೆ ನಿಮಗೆ. ಇದು ಅಂತರೂ ಪಿಕ್ಸ್ ಬರುವಂಥದ್ದು. ಇದನ್ನು ಸರಿಯಾಗಿ ನೀವು ಏನು ಮಾಡಿ ಸ್ಟಡಿ ಮಾಡ್ಕೊಳ್ಳಿ, ಇದು ಈಸಿ ಇದೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ನಿಮಗೆ ಚಾಪ್ಟರ್ 3ಯಲ್ಲಿ ಒಂದೇ ಒಂದು ಕ್ವಶನ್ ಇರುತ್ತೆ. TVC ಮತ್ತು TC ಮತ್ತು AVC ಮತ್ತು SACಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ಅದೊಂದು ಈ ಪ್ರಶ್ನೆ ಒಂದು ಓದ್ಕೊಳ್ಳಿ, ಯಾಕಂದರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಈ ಒಂದು ಪ್ರಶ್ನೆ ಓದ್ಕೊಂಡ್ಬಿಟ್ರೆ ಸಾಕು, ಇದು ಪಿಕ್ಸ್ ಬರುವಂಥದ್ದು 6 ಅಂಕಗಳಿಗೆ ಬರುತ್ತೆ. ಇದೊಂದು ಓದ್ಕೊಳ್ಳಿ. ನೋಡಿ ಇಲ್ಲಿ ಈ ಕ್ವಶನ್ ಹೆಂಗೆ ಕೇಳ್ತಾರೆ ಅಂದರೆ, ನೋಡಿ SMC ಶೆಡ್ಯೂಲ್ಡ್ ಈಸ್ ಶೋನ್ ದ 100 ಟೋಟಲ್ TFC 100 ಕೊಟ್ಟಿರ್ತಾರೆ, ಕ್ಯೂ ಕೊಟ್ಟಿರ್ತಾರೆ, ಕ್ವಾಂಟಿಟೀಸ್ ಕೊಟ್ಟಿರ್ತಾರೆ, SMC ಕೊಟ್ಟಿರ್ತಾರೆ. ನಿಮ್ಮದು ನೀವು 3 ಅನ್ನು ಕೊಟ್ಟಿರ್ತಾರೆ ಟೋಟಲ್. ನೀವು ಕಂಡುಹಿಡಿದು TVC, TC, AVC ಮತ್ತು SAC. ಓಕೆ, ಭಾಳ ಸಿಂಪಲ್ ಇದೆ. TVC ಕಂಡುಹಿಡಬೇಕಾದ್ರೆ ಸೂತ್ರ ಇದೆ, ಸಿಗ್ಮಾ SMC ಮಾಡ್ಕೊಳ್ಬೇಕು. TC ಕಂಡುಹಿಡಬೇಕಾದ್ರೆ ನೀವು ಈಸಿಯಾಗಿ TFC ಮತ್ತು TVC ಪ್ಲಸ್ ಮಾಡಿದರೆ ನಿಮಗೆ TC ಸಿಗುತ್ತೆ. AVC ಕಂಡುಹಿಡಬೇಕಂದ್ರೆ ಈಸಿಯಾಗಿ ನೀವು TVC ಡಿವೈಡ್ ಬೈ ಕ್ಯೂ ಮಾಡ್ಕೊಳ್ಬೇಕು. SAC ಅಂದರೆ TC ಡಿವೈಡ್ ಬೈ ಕ್ಯೂ ಮಾಡ್ಕೊಳ್ಬೇಕು. ಇದು ನಿಮಗೆ ಅರ್ಥ ಆಗಿಲ್ಲದ್ರೆ ನನ್ನ ಒಂದು ವಿಡಿಯೋದಲ್ಲಿ ಆಲ್ರೆಡಿ ಪ್ರಾಬ್ಲಮ್ಸ್ ಬಿಡಿಸಿದ್ದೇನೆ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಈಗ ಸಿಗುತ್ತೆ, ಏನು ತೊಂದರೆ ಇಲ್ಲ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತೆ, ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದು ಬಂದೇ ಬರುತ್ತೆ. ಇದೊಂದು ಸರಿಯಾಗಿ ಸ್ಟಡಿ ಮಾಡ್ಕೊ. ಇದೊಂದು ಪ್ರಶ್ನೆ ಬರುತ್ತೆ, ಯಾಕಂದರೆ ಇದು QD ಮತ್ತು QS ಜಸ್ಟ್ ಇದು ಒಂದು ಡೈಗ್ರಾಮ್ ತೆಗೆದುಬಿಟ್ರೆ ಸಾಕು, ಆರಾಮಾಗಿ ನೀವು ಈಸಿಯಾಗಿ ನೀವು ತೊಗೊಳ್ಬೋದು ಮಾರ್ಕ್ಸ್. ಪ್ರಶ್ನೆಗಳನ್ನು ಹೇಳ್ತೇನೆ. ಈ ಮೋಸ್ಟ್ ಇಂಪಾರ್ಟೆಂಟ್ ಇದೊಂದು, ದ ಸ್ಟಡಿ ನ್ಯಾಷನಲ್ ಇನ್ಕಮ್ ಈಸ್ ರಿಲೇಟೆಡ್ ಮ್ಯಾಕ್ರೋ ಎಕನಾಮಿಕ್ಸ್. NNP = GNP ಮೈನಸ್ ಡಿಫ್ರೇಷನ್ ಅಂತ ಹೇಳ್ತೀವಿ. ಇದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದು. ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಬೈ ಡಿಡಕ್ಟಿಂಗ್ ಇದೊಂದು ಬರುತ್ತೆ, ಇದೊಂದು ಓದ್ಕೊಳ್ಳಿ, ಸ್ಟಡಿ ಮಾಡಿಕೊಳ್ಳಿ. ನೆಕ್ಸ್ಟು ತುಂಬ ಇಂಪಾರ್ಟೆಂಟ್ ಬಂದುಬಿಟ್ಟು ಇದೊಂದು ಸ್ಟಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದೊಂದು ಇವು ಇಷ್ಟು ಮಲ್ಟಿಪಲ್ ಚಾಯ್ಸ್ ಸ್ಟಡಿ ಮಾಡ್ಕೊಳ್ಳಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂದರೆ ಮೂರನೇದು, ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತೆ. ನೆಕ್ಸ್ಟು -5 ಇದು ಪೊಲ್ಯೂಷನ್ ಈಸ್ ಆನ್ ಎಕ್ಸಾಂಪಲ್ ಫಾರ್, ಇದೊಂದು ಬರುತ್ತೆ. ನೆಕ್ಸ್ಟ್ ಸ್ಟಾಕ್ಸ್ ಇದೊಂದು ಬರುತ್ತೆ, ತುಂಬ ಇಂಪಾರ್ಟೆಂಟ್ ಇದು. ನೆಕ್ಸ್ಟು ಪ್ರೊಡಕ್ಷನ್ ಮೆಥಡ್ 7th ಒಂದು ಓದ್ಕೊಳ್ಳಿ. ಓಕೆ, ಇದು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು. ನೆಕ್ಸ್ಟ್ ಬಂದುಬಿಟ್ಟು ಇವು 3 ಎಲ್ಲವೂ ಕೂಡ 5 ಒಂದಿಷ್ಟು ಬರೀ ಎಲ್ಲವೂ ಕೂಡ ಓದ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್. 1 ಮಾರ್ಕ್ಸಲ್ಲಿ ತುಂಬ ಇಂಪಾರ್ಟೆಂಟ್. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. 1 ಮಾರ್ಕ್ಸಿಂದು ವಾಟ್ ಯು ಮೀನ್ ಬೈ ಫೈನಲ್ ಗೂಡ್ಸ್ ಆ್ಯಂಡ್ ನೆಕ್ಸ್ಟ್ CPI ಆ್ಯಂಡ್ GNP at MP ಇವು ಕೂಡ ಓದ್ಕೊಳ್ಳಿ. ನೆಕ್ಸ್ಟ್ ಗಿವ್ ದಿ ಮೀನಿಂಗ್ ಆಫ್ GDP ಇದೊಂದು ಓದ್ಕೊಳ್ಳಿ. ಆ್ಯಂಡ್ ವಾಟ್ ಈಸ್ ಡಿಫ್ರೇಷನ್ ಇದೊಂದು ಓದ್ಕೊಳ್ಳಿ. ನೆಕ್ಸ್ಟ್ ವಾಟ್ ಈಸ್ GDP ಇದೊಂದು ಓದ್ಕೊಳ್ಳಿ. ನೆಕ್ಸ್ಟ್ 2 ಮಾರ್ಕ್ಸಿಗೆ ಓದ್ಕೊಳ್ಳಿ. ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್, ಯಾಕಂದರೆ ಇದು ತುಂಬ ಮೋಸ್ಟ್ ಇಂಪಾರ್ಟೆಂಟ್. 2 ಮಾರ್ಕ್ಸಿಂದ ಎಲ್ಲ ಓದ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಇದು ಏನು ತೊಂದರೆ ಇಲ್ಲ, ಇದನ್ನ ಓದ್ಕೊಳ್ಳಿಕ್ಕೆ ಹೋಗಬೇಡಿ ನೀವು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ತುಂಬ ಇಂಪಾರ್ಟೆಂಟ್ ಇದು. ಓಕೆ, ಇದು ಕೂಡ ನಿಮಗೆ 2 ಮಾರ್ಕ್ಸಿಗೆ ಕೇಳುವಂಥ ಪರಿಸ್ಥಿತಿ ಇರುತ್ತೆ. ಓಕೆ, ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ 20 ಸೆಂಟೆನ್ಸಸ್ ಎಕ್ಸ್ಪ್ಲೇನ್ ದ ಮ್ಯಾಕ್ರೋ ಎಕನಾಮಿಕ್ಸ್ ಐಡೆಂಟಿಟೀಸ್. ಇದೊಂದು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು, ಇದನ್ನು ಓದ್ಕೊಳ್ಳೇಬೇಕಾಗತ್ತೆ. ಇದನ್ನು ಆದಮೇಲೆ ಇದು ನೆಕ್ಸ್ಟ್ ಬರುವಂಥ ಇಂಪಾರ್ಟೆಂಟ್, ಇದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ. ಸಪೋಸ್ ದ GDP at MP ಇದು 3000 ಕೊಟ್ಟಿರ್ತಾರೆ ಆಲ್ರೆಡಿ. ನೀವು GDP at MC ಇವು ಇಷ್ಟು ನೀವು ಕಂಡುಹಿಡಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಆಲ್ರೆಡಿ ನಿಮಗೆ ಆನ್ಸರ್ಸ್ ಕೂಡ ಕೊಟ್ಟಿದ್ದೀನಿ, ಈ ರೀತಿ ಆನ್ಸರ್ ಇದೆ. ಓಕೆ, ನೆಕ್ಸ್ಟ್ ಇದೊಂದು ಇಂಪಾರ್ಟೆಂಟ್. ನೆಕ್ಸ್ಟ್ ಇದೇ ಮೆಥಡಲ್ಲಿ ಇದೊಂದು ಪ್ರಶ್ನೆ, 2ರಲ್ಲಿ ಒಂದು ಕೇಳ್ತಾರೆ. ಇದು ತುಂಬ ಇಂಪಾರ್ಟೆಂಟ್. ಆನ್ಸರ್ಸ್ ಕೂಡ ಇಲ್ಲಿ ಕೊಟ್ಟಿದ್ದೇನೆ ಆಲ್ರೆಡಿ. ಓಕೆ, ಸೂತ್ರ ಇದೆ, ಸೂತ್ರವು ಕೂಡ ಚೆನ್ನಾಗಿ ಬೈಪಟ್ಟು ಹಾಕ್ರಿ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕಾರ್ಯಭಾರ, ಲಾಸ್ಟ್ ಒನ್, ದ ಅಸೈನ್ಮೆಂಟ್ ಆ್ಯಂಡ್ ಪ್ರಾಜೆಕ್ಟ್ ಓರಿಯೆಂಟೆಡ್ ಕ್ವಶನ್ಸ್. ಇದು 5 ಮಾರ್ಕ್ಸಿಗೆ ಕೇಳ್ತಾರೆ. ವೀಟ್, ಫ್ಲೋರ್ ಆ್ಯಂಡ್ ಬ್ರೆಡ್ ಆ್ಯಂಡ್ ರಿಟೇಲ್ ಶಾಪು. ಟೋಟಲಿ ಆನ್ಸರ್ಸ್ ಆಲ್ರೆಡಿ ಐ ಗಿವನ್ ಹಿಯರ್. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಇಷ್ಟು ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟ್ ಮನಿ ಆ್ಯಂಡ್ ಬ್ಯಾಂಕಿಂಗ್ ಒಳಗಡೆ ಮೋಸ್ಟ್ ಇಂಪಾರ್ಟೆಂಟ್ ದಿಸ್ ಒನ್ ಆಲ್ಸೋ ಆ್ಯಂಡ್ ಫಸ್ಟ್ ಒನ್. ಆ್ಯಂಡ್ RBI is established in the year ಇದೊಂದು ಪ್ರಶ್ನೆ, ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ಪ್ರಶ್ನೆ ದಿಸ್ ಒನ್. ಓಕೆ, ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಇವೆಲ್ಲ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಒಂದಿಷ್ಟು ಬರೆಯೋರು ಓದ್ಕೊಳ್ಳಿ, ಎಲ್ಲವೂ ಕೂಡ ಇಂಪಾರ್ಟೆಂಟ್. ಇನ್ನೊಂದು ನಿಮಗೆ ಲಾಂಗ್ ಆನ್ಸರ್ಸಲ್ಲಿ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಯಾವುದು ಬರುತ್ತೆ ಅನ್ನೋದು ಹೇಳಿಬಿಡ್ತೇನೆ. ಇಷ್ಟು ಓದ್ಕೊಂಡ್ರೆ ಸಾಕು, ಆರಾಮಾಗಿ ನೀವು 60 ಮಾರ್ಕ್ಸ್ ಮೇಲೆ ಆರಾಮಾಗಿ ತೊಗೊಳ್ಬೋದು ಅಂತ ನನ್ನ ಅನಿಸಿಕೆ ಅಲ್ಲ. ಎನಿ ಟೈಮ್ ನಾನು ಹೇಳ್ತಾ ಬಂದಿದ್ದೆ. ಎಕ್ಸಾಮ್ ದ ಫಂಕ್ಷನ್ಸ್ ಆಫ್ ದ ಮನಿ ಅಂದರೆ ಹಣದ ಕಾರ್ಯಗಳನ್ನು, RBIನ ಕಾರ್ಯಗಳನ್ನು ಇಷ್ಟು ಓದಿದರೆ ಸಾಕು, ನೀವು ಆರಾಮಾಗಿ ನೀವೇನು ಮಾಡ್ಬೋದು, ಈಸಿಯಾಗಿ
60 ಮೇಲೆ ತೊಗೊಳ್ಬೋದು. ಓಕೆ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ನಿಮ್ಮ ಬೋರ್ಡ್ ಪರೀಕ್ಷೆಗೆ ನಿಮ್ಮ ಒಂದು ಪ್ರಿಪೇರ್ಟರಿಗೆ ತುಂಬ ಯೂಸ್ ಆಗುವಂಥ ಒಂದು